ಗಂಗಾವತಿಯಲ್ಲಿ ಜಯವನ್ನ ದಾಖಲಿಸುವ ಮೂಲಕ ಕೆಆರ್ಪಿಪಿ ಪಕ್ಷ ರಾಜ್ಯದಲ್ಲಿ ಖಾತೆ ಓಪನ್ ಮಾಡಿದೆ. ಇದೀಗ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕೆಆರ್ಪಿಪಿ ಪಕ್ಷ ಅಂದ್ರೆ ಜನಾರ್ದನ ರೆಡ್ಡಿಯ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕೆಆರ್ಪಿಪಿ ಪಕ್ಷ ತಾಲೀಮು ಮಾಡ್ತಾ ಇದೆಯಂತೆ. ವಿಧಾನಸಭಾ ಚುನಾವಣೆಯಲ್ಲಿದ್ದ ಪದಾಧಿಕಾರಿಗಳಿಗೆ ಕೂಗು ಕೊಟ್ಟಿದ್ದಾರಂತೆ. ನೂತನ ಪದಾಧಿಕಾರಿಗಳ ನೇಮಕ ಮಾಡಿ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಕೆಆರ್ಪಿಪಿ ಪಕ್ಷ. ಲೋಕಸಭಾ ಚುನಾವಣೆ ಹಿನ್ನೆಲೆ ನೂತನ ಪದಾಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಅಭ್ಯರ್ಥಿ ಗೆಲ್ಲಬೇಕು ಅಂದರೆ ಹಗಲಿರುಳು ನೀವು ಶ್ರಮಿಸಬೇಕು ಅಂತ ಹೇಳಿದ್ದಾರಂತೆ. ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಕೆಆರ್ಪಿಪಿ ಸವಾಲೊಡ್ಡುವ ಕೆಲಸವನ್ನು ಮಾಡುತ್ತಂತೆ. ಈ ನಿಟ್ಟಿನಲ್ಲಿ ಸಂಸ್ಥಾಪಕ ಜನಾರ್ದನ ರೆಡ್ಡಿ ಕೆಆರ್ಪಿಪಿ ಪದಾಧಿಕಾರಿಗಳ ಬದಲಾವಣೆಯ ಕೈ ಹಾಕಿದ್ದಾರೆ. ಓಕೆ, ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನು ನಿಲ್ಲಿಸುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನಾರ್ದನ ರೆಡ್ಡಿ ಅನೇಕ ಕಡೆಗಳಲ್ಲಿ ತಮ್ಮ ಅಭ್ಯರ್ಥಿಯನ್ನು ಹಾಕಿದ್ರು. ತುಮಕೂರಿನ ಪಾವಗಡದವರೆಗೂ ಕೂಡ ಅಂದರೆ ಗಡಿಭಾಗದ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಜನಾರ್ದನ ರೆಡ್ಡಿ ನಿರ್ಧಾರ ಮಾಡಿದ್ರು. ಇದೀಗ ಲೋಕಸಭೆ ಚುನಾವಣೆಗೂ ಕೂಡ ಎಂಟ್ರಿ ಕೊಡ್ತಾರಂತೆ.